2 ಪೂರ್ವಕಾಲ ವೃತ್ತಾಂತ ಪುಸ್ತಕ 29ನೇ ಅಧ್ಯಾಯ 36ನೇ ವಚನದ 2ನೇ ಭಾಗ. ಯಾರೂ ನೆನೆಸದೇ ಇರುವಲ್ಲಿ ದೇವರು ತಾನೇ ತನ್ನ ಪ್ರಜೆಗಳಿಗೋಸ್ಕರ ಈ ಕಾರ್ಯವನ್ನು ನೆರವೇರಿಸಿದ್ದರಿಂದ ಹಿಜ್ಕೀಯನು ಎಲ್ಲ ಜನರು ಸಂತೋಷಿಸಿದರು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕರ್ತನ ವಿಶೇಷವಾದದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ನಿಮ್ಮನ್ನು ಇತರರು ನೆನೆಸದೇ ಇರುವಂಥ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲೂ ಸಹ ಈ ಕಾರ್ಯಗಳಾಗ್ತದಾ ಎಂಬುದಾಗಿ ನೀವು ನೆನೆಸದೇ ಇರುವಂಥ ಸಮಯದಲ್ಲೂ ಸಹ ಕರ್ತನು ಅಧಿಕವಾದಂಥ ಆಶ್ಚರ್ಯವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಆ ಕಾಲದಲ್ಲಿ ದೇವರ ಆಲಯವು ಪಾಳು ಬಿದ್ದಂತಹ ಸ್ಥಿತಿಯಲ್ಲಿ ಇತ್ತು. ಮಾತ್ರವಲ್ಲದೆ ಅನ್ಯರ ಆರಾಧನೆಗಳಿಗಾಗಿ ಇಸ್ರಾಯೇಲರು ಅವರು ಮನದಿರುಗಲ್ಪಟ್ಟವರಾಗಿದ್ದರು. ಅನ್ಯ ದೇವತೆಗಳನ್ನು ಆರಾಧಿಸಲ್ಪಟ್ಟವರಾಗಿ ದೇವರ ಆಲಯವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿರುವಾಗ ಹಿಜ್ಕೀಯ ಅರಸನು ದೇವರ ಆಲಯವನ್ನು ಪುನಃ ಆತನು ಪುನರ್ಸ್ಥಾಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಎಲ್ಲ ಕಾರ್ಯಗಳು ಅರಸನಾದಂಥ ಹಿಜ್ಕೀಯನು ಮಾಡಲ್ಪಟ್ಟರೂ ಸಹ ಅದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು, ಸಹಾಯವನ್ನು ಮಾಡಿದ್ದು ಮಾತ್ರವಲ್ಲದೆ ಅವುಗಳನ್ನು ಆತನು ಮಾಡಲ್ಪಡುವಂಥ ಎಲ್ಲ ಕೆಲಸಗಳನ್ನು ಆಶೀರ್ವದಿಸಲ್ಪಟ್ಟಿದ್ದು, ಜನಗಳ ಮನಸ್ಸುಗಳನ್ನು ಹಿಜ್ಕೀಯನ ಕಡೆಗೆ ತಿರುಗಿಸಿದ್ದು ಸರ್ವಶಕ್ತನಾದಂತಹ ದೇವರು. ಹೌದು ಪ್ರಿಯರೇ, ಇಂದು ಅನೇಕ ಜನಗಳು ನಿಮ್ಮನ್ನು ನಿರಾಕರಿಸ್ತಾ ಇರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮ್ಮ ಕುಟುಂಬ ಒಡೆಯಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಬಹುದು. ಚೆದರಲ್ಪಟ್ಟಂತಹ ನಿಮ್ಮ ಜೀವಿತಗಳನ್ನು ಕರ್ತನು ತಿರುಗಿ ಸ್ಥಾಪಿಸುವನು. ನಿಮಗೆ ಯಾರೆಲ್ಲರೂ ಸಹ ಬೆನ್ನನ್ನು ತೋರಿಸಿದ್ದಾರೋ ತಿರುಗಿ ಅವರು ನಿಮ್ಮ ಸಮೀಪಕ್ಕೆ ಬರುವ ಹಾಗೆ ಕರ್ತನು ಮಾಡಲ್ಪಡ್ತಾರೆ. ಮಾತ್ರವಲ್ಲದೆ ನಿಮ್ಮನ್ನು ನಿರಾಕರಿಸಲ್ಪಟ್ಟಂಥ ಜನಗಳು ನಿಮ್ಮನ್ನು ತಿರುಗಿ ಸ್ವೀಕರಿಸುವ ಹಾಗೆ, ನಿಮ್ಮ ಬಳಿಗೆ ಬರುವ ಹಾಗೆ, ಕರ್ತನಿಗೆ ಉಪಯೋಗವಾಗುವಂಥ ಪಾತ್ರೆಯಾಗುವ ಹಾಗೆ ಕರ್ತನು ರೂಪಿಸುವವರಾಗಿದ್ದಾರೆ. ಒಂದು ವೇಳೆ ನಿಮ್ಮ ಸಭೆಯ ವಿಷಯದಲ್ಲೂ ಸಹ ಬಿದ್ದು ಹೋದಂಥ ಸ್ಥಿತಿಯಲ್ಲಿ, ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ, ಯಾವುದೋ ಒಂದು ವಿಧವಾದಂಥ ಇಕ್ಕಟ್ಟಿನಲ್ಲಿ ಪ್ರಿಯ ಸೇವಕರೇ ನೀವು ನಡೀತಾ ಇರ್ಬೋದು. ಆದರೆ ಕರ್ತನು ತಿರುಗಿ ನಿಮ್ಮ ಸಭೆ, ನಿಮ್ಮ ಜೀವಿತ, ನಿಮ್ಮ ಕುಟುಂಬಗಳನ್ನು ಪ್ರಿಯ ದೇವರ ಮಗನೇ ಮಗಳೇ ಸೇವಕನೇ ಕಟ್ಟುವವರಾಗಿದ್ದಾರೆ. ಯಾಕಂದರೆ ಕರ್ತನು ಯಾರು ನೆನೆಸದೇ ಇರುವಂಥ ಕಾರ್ಯಗಳನ್ನು ದೇವರು ಮಾತ್ರವೇ ಮಾಡುವವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿ ಸೇವಕಿ ಜೀವಿತದಲ್ಲಿ ಯಾರು ನೆನೆಸದೇ ಇರುವಂಥ ಕಾರ್ಯಗಳನ್ನು ನೀವು ಮಾಡುವುದಕ್ಕಾಗಿ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ಒಪ್ಪಿಸಿಕೊಡ್ತೇನೆ. ನಡೆಸಿರಿ ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.